ಚುನಾವಣೆ ಗೆಲ್ಸ್ಕೊಳಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತೀವಿ. ನಿಮಗೂ ಊಹಾಪೋಹ ಇರುತ್ತೆ, ನನಗೂ ಊಹಾಪೋಹ ಇಲ್ಲ. ನೀವು ಹೇಳಿದ ರೀತಿಲಿ ನಾನು ಚುನಾವಣೆ ಮಾಡೋಕ್ಕಲ್ಲ. ನಾನು ಹೆಂಗೆ ಚುನಾವಣೆ ಮಾಡಬೇಕು ಅದು ನಿಮಗೆ ಗೊಂದಲ ಇದೆ. ನನ್ನ ಕಾರ್ಯಕರ್ತಲ್ಲ ಹೇಳ್ತಿದ್ದೀನಲ್ಲ ಅಣ್ಣ, ಇಲ್ಲಿ ಮೈಸೂರಲ್ಲಿದ್ದೀನಿ. ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರನ್ನೂ ಕರೆದು ಮಾತನಾಡೋ ಅಂತ ಕೆಲಸ ಮಾಡ್ತೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು BJPಗೆ ಸೇರಿಸ್ತಿದ್ದೀವಿ. ಗೊಂದಲವನ್ನ ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ NDA ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕೆ ನಾವು ಯಾರು ಬೆಂಬಲಿಗರು, ಯಾರು ಎಲ್ಲಿಗೆ ಹೋದ್ರು, ನಿಮ್ಗೆ ಯಾರು ಗೊತ್ತು ಬೆಂಬಲಿಗರು ಅಂತ? ನಿಮಗೆ ಗೊತ್ತಾ? ಅವ್ರು ಯಾವ ಜವಾಬ್ದಾರಿ ಇದೆ? ಬೂತ್ ಅಧ್ಯಕ್ಷನೂ ಅಲ್ಲ ಅವನು. ಒಬ್ಬ ಯಾರೋ ಒಬ್ಬ ಹೋಗಿರ್ತಾನೆ, ಫೋಟೋ ತೆಗೆದಿದ್ರೆ ಅವನು ನನ್ನ ಬೆಂಬಲಿಗರು ಅಂತ ಹೇಳಕ್ಕಾಗ್ತಾ? ಯಾರು ಹೋಗೋದು ಇಲ್ಲ ಅಣ್ಣ. ನಾನು ನಿಮ್ಗೆ ಹೇಳ್ತಾ ಇರೋದೇನು, ಇವತ್ತು ರಾತ್ರಿ ನಾನು ಹಾಸನ್ಗೆ ಹೋಗ್ತಾ ಇದ್ದೀನಿ. ನಾಳೆ ಹಬ್ಬ ಇದೆ, ಮಾತನಾಡ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ, ಒಂದು ಪಾಂಪ್ಲೆಟ್ ಕೊಟ್ಟರೆ ಅವ್ರ ಪಾರ್ಟಿ ಸೇರ್ಪಡೆ ಅಂತ ಆಗುತ್ತೆ. ಯಾವ ಬೆಂಬಲಿಗರ ಸಭೆ ಇಲ್ಲ. ನನ್ನ ಬೆಂಬಲಿಗರ ಸಭೆ ಎಲ್ಲದನ್ನು ಮಾಡಿದ್ದೇವೆ. ನನ್ನ ಬೆಂಬಲಿಗರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಆ ಕಾರ್ಯಕರ್ತರ ಸಭೆ 2ನೇ ತಾರೀಕು ಮಾಡಾಗಿದೆ. ನಾವೀಗ ಚುನಾವಣಾ ಪ್ರಚಾರ ಮಾಡಬೇಕು. ಅದಕ್ಕೆ ನಿರ್ದಿಷ್ಟವಾದಂಥ ಪ್ಲಾನನ್ನು ಮಾಡಿ ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡ್ಬೇಕು ಎಲ್ಲ ಮಾಡ್ತೀವಿ. ನಿಮಗೂ ಊಹಾಪೋಹ ಇರುತ್ತೆ, ನನಗೂ ಊಹಾಪೋಹ ಇಲ್ಲ. ನಿಮ್ಮ ಊಹಾಪೋಹ ಬಗ್ಗೆ ನೀವು ಹೇಳಿದ ರೀತಿಲಿ ನಾನು ಚುನಾವಣೆ ಮಾಡೋಕ್ಕಲ್ಲ. ನಾನು ಹೆಂಗೆ ಚುನಾವಣೆ ಮಾಡಬೇಕು ಅದು ನಾನು ಮಾಡ್ತೀನಿ. ನಿಮಗೆ ಗೊಂದಲ ಇದೆ, ನನ್ನ ಕಾರ್ಯಕರ್ತಲ್ಲ ಯಾವುದೇ ಗೊಂದಲ ಯಾವುದೋ ಗೊಂದಲ ಇಲ್ಲ. ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮನೆ ಭೇಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬಂದು ನಿಮಗೆ ಪಾಂಪ್ಲೆಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ. ಚುನಾವಣೆ ಯಾರಿಗೆ ಮತ ಕೇಳ್ತಾರೆ, ಯಾರಿಗೆ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ. ಎಲ್ಲರೂ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರೋ ಅಂತ ನಮ್ಮ ಕಾರ್ಯಕರ್ತರು.